ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ಗಂ ಗಣಪತೇ ನಮಃ. ನಮಸ್ಕಾರ ವೀಕ್ಷಕರೇ, ಗೋಕುಲವಾಸ್ತು ಚಾನಲ್ಗೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಸ್ವಾಗತ. ಮೊದಲನೆಯದಾಗಿ ನಮ್ಮ ಹಿಂದಿನ ವಿಡಿಯೋಗೆ ನೀಡಿದ ಪ್ರೀತಿ, ಪ್ರೋತ್ಸಾಹ ಮತ್ತು ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಾವು ವಾಸ್ತುಶಾಸ್ತ್ರದ ಅತ್ಯಂತ ಮುಖ್ಯವಾದ ಹಾಗೂ ಮೂಲಭೂತ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಪಂಚಭೂತಗಳೆಂದರೇನು? ವೀಕ್ಷಕರೇ, ನೀವು ಮನೆ ಕಟ್ಟುತ್ತಿರಬಹುದು, ಜಮೀನು ಖರೀದಿಸುತ್ತಿರಬಹುದು, ಅಥವಾ ವಾಸ್ತು ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರಬಹುದು. ಅಂದರೆ ಪಂಚಭೂತಗಳು ಎಂದರೇನು ಎಂಬುದನ್ನು ತಿಳಿಯದೆ ವಾಸ್ತುಶಾಸ್ತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಮುಂದೆ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಾಸ್ತು ವಿಡಿಯೋವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಷಯವೇ ಬಲವಾದ ಅಡಿಪಾಯವಾಗಲಿದೆ. ಪಂಚಭೂತಗಳೆಂದರೇನು? ಪಂಚ ಎಂದರೆ 5, ಭೂತ ಎಂದರೆ ಮೂಲ ತತ್ವ, ಅಂದರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ವಾಸ್ತುಶಾಸ್ತ್ರದ ಪ್ರಕಾರ ಈ 5 ತತ್ವಗಳ ಸಮತೋಲನವೇ ಒಂದು ಸ್ಥಳದ ವಾತಾವರಣ ಮತ್ತು ಅದರ ಸ್ವಭಾವವನ್ನು ರೂಪಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಪಂಚಭೂತಗಳು ಕೇವಲ ವಾಸ್ತುಶಾಸ್ತ್ರಕ್ಕಷ್ಟೇ ಸೀಮಿತ ಅಲ್ಲ. ನಮ್ಮ ದೈನಂದಿನ ಜೀವನವು ಈ 5 ತತ್ವಗಳೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ. ಬನ್ನಿ ಈಗ ಪ್ರತಿಯೊಂದು ತತ್ವವನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದು ಭೂಮಿ. ವೀಕ್ಷಕರೇ, ನಾವು ಹುಟ್ಟಿನಿಂದ ಜೀವನದ ಕೊನೆಯ ಕ್ಷಣದವರೆಗೂ ಭೂಮಿಯ ಮೇಲೆ ಬದುಕುತ್ತೇವೆ. ನಾವು ನಡೆಯುವುದು, ಮನೆ ಕಟ್ಟುವುದು, ಕೃಷಿ ಮಾಡುವುದು, ವ್ಯಾಪಾರ ಮಾಡುವುದು ಎಲ್ಲವೂ ಭೂಮಿಯ ಮೇಲೆ. ಅದಕ್ಕಾಗಿಯೇ ವಾಸ್ತುಶಾಸ್ತ್ರದಲ್ಲಿ ಭೂಮಿಯನ್ನು ಸ್ಥಿರತೆ, ಭದ್ರತೆ, ತಾಳ್ಮೆ ಮತ್ತು ದೃಢತೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ. ಜಾಗದ ಆಕಾರ, ಇಳಿಜಾರು, ಮಣ್ಣಿನ ಗುಣ ಮತ್ತು ಸಮತೋಲಿತ ಪರಿಸರ ಇವೆಲ್ಲವಕ್ಕೂ ವಾಸ್ತುಶಾಸ್ತ್ರದಲ್ಲಿ ಮಹತ್ವ ನೀಡಲಾಗಿದೆ. ಎರಡನೆಯದು ನೀರು. ವೀಕ್ಷಕರೇ, ನೀರು ಇಲ್ಲದೆ ಈ ಭೂಮಿಯ ಮೇಲೆ ಯಾವುದೇ ಜೀವಿಯೂ ಬದುಕಲು ಸಾಧ್ಯವಿಲ್ಲ. ನೀರು ಎಂದರೆ ಕೇವಲ ದಾಹ ನೀಗಿಸುವ ಸಾಧನವಲ್ಲ, ಅದು ಜೀವನದ ಮೂಲ. ವಾಸ್ತುಶಾಸ್ತ್ರದ ಪ್ರಕಾರ ನೀರನ್ನು ಸಮೃದ್ಧಿ, ಶಾಂತಿ ಮತ್ತು ನಿರಂತರ ಹರಿವಿನ ಸಂಕೇತ ಎಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಬಾವಿ, ಬೋರ್ವೆಲ್ ಅಥವಾ ನೀರಿನ ಸಂಗ್ರಹಣೆಯ ಸ್ಥಳಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಮೂರನೆಯದು ಅಗ್ನಿ. ಅಗ್ನಿ ಇಲ್ಲದೆ ಅಡುಗೆ ಇಲ್ಲ, ಬೆಳಕು ಇಲ್ಲ, ಶಕ್ತಿ ಇಲ್ಲ. ನಮ್ಮ ದೈನಂದಿನ ಜೀವನವು ಸುಗಮವಾಗಿ ಸಾಗುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಅಗ್ನಿಯು ಶಕ್ತಿ ಪರಿವರ್ತನೆ ಮತ್ತು ಚೈತನ್ಯದ ಸಂಕೇತವಾಗಿದೆ. ಅದಕ್ಕಾಗಿಯೇ ಅಡುಗೆ ಮನೆಯ ಸ್ಥಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ನಾಲ್ಕನೆಯದು ವಾಯು. ವೀಕ್ಷಕರೇ, ನಾವು ಆಹಾರವಿಲ್ಲದೆ ಕೆಲವು ದಿನ ಬದುಕಬಹುದು, ನೀರಿಲ್ಲದೆ ಸ್ವಲ್ಪ ಸಮಯ ಬದುಕಬಹುದು, ಆದರೆ ಗಾಳಿಯೇ ಇಲ್ಲದೆ ಕೇವಲ ನಿಮಿಷಗಳು ಬದುಕಲು ಸಾಧ್ಯವಿಲ್ಲ. ಅದೆಷ್ಟು ಅಮೂಲ್ಯವಾದದ್ದು ವಾಯು. ವಾಸ್ತುಶಾಸ್ತ್ರದಲ್ಲಿ ವಾಯುವನ್ನು ಆರೋಗ್ಯ, ಚಲನೆ ಮತ್ತು ಶಕ್ತಿಯುತವಾದ ಸಂಕೇತ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದಲೇ ಮನೆಯೊಳಗೆ ಶುದ್ಧ ಗಾಳಿ ಮತ್ತು ನೈಸರ್ಗಿಕ ಬೆಳಕು ಸರಿಯಾಗಿ ಬರಲು ಮಹತ್ವ ನೀಡಲಾಗಿದೆ. ಕೊನೆಯದಾಗಿ ಆಕಾಶ. ವೀಕ್ಷಕರೇ, ನಾವು ಆಕಾಶವನ್ನು ಮುಟ್ಟಲು ಸಾಧ್ಯವೇ ಇಲ್ಲ, ಆದರೆ ಅದರ ಅಸ್ತಿತ್ವವನ್ನು ಪ್ರತ್ಯಕ್ಷವಾಗಿ ಪ್ರತಿಕ್ಷಣ ಅನುಭವಿಸುತ್ತೇವೆ. ವಾಸ್ತುಶಾಸ್ತ್ರದ ಪ್ರಕಾರ ಆಕಾಶವು ವಿಶಾಲತೆ, ತೆರವು ಮತ್ತು ಸಮತೋಲನದ ಸಂಕೇತವಾಗಿದೆ. ಅದಕ್ಕಾಗಿಯೇ ಮನೆಯ ಮಧ್ಯಭಾಗವನ್ನು ಸಾಧ್ಯವಾದಷ್ಟು ತೆರೆದ ಹಾಗೂ ಭಾರವಿಲ್ಲದಂತೆ ಇಡಲು ಹೇಳಲಾಗಿದೆ. ವೀಕ್ಷಕರೇ, ಈ 5 ತತ್ವಗಳನ್ನು ಪ್ರತ್ಯೇಕವಾಗಿ ನೋಡಬಾರದು, ಏಕೆಂದರೆ ಭೂಮಿ ಇಲ್ಲದೆ ನೀರಿಗೆ ಅಸ್ತಿತ್ವವಿಲ್ಲ, ನೀರಿಲ್ಲದೆ ಜೀವವಿಲ್ಲ, ಅಗ್ನಿ ಇಲ್ಲದೆ ಶಕ್ತಿ ಇಲ್ಲ, ವಾಯು ಇಲ್ಲದೆ ಉಸಿರಿಲ್ಲ, ಆಕಾಶವಿಲ್ಲದೆ ಇವೆಲ್ಲವಕ್ಕೂ ಸ್ಥಾನವೇ ಇಲ್ಲ. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಈ 5 ತತ್ವಗಳ ನಡುವೆ ಸಮತೋಲನ ಇರಬೇಕು ಎಂಬುದೇ ಅದರ ಮೂಲ ಉದ್ದೇಶ.
ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡರೆ ವಾಸ್ತುಶಾಸ್ತ್ರದ ಅಡಿಪಾಯವನ್ನೇ ಅರ್ಥ ಮಾಡಿಕೊಂಡಂತಾಗುತ್ತದೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಹಲವಾರು ವಾಸ್ತು ಹೆಸರಿನಲ್ಲಿ ಅನಗತ್ಯ ಭಯ ಹುಟ್ಟಿಸುತ್ತಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ವಾಸ್ತುವನ್ನೇ ಕಾರಣ ಎಂದು ಹೇಳುತ್ತಿದ್ದಾರೆ. ಆದರೆ ವಾಸ್ತುಶಾಸ್ತ್ರದ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಜ್ಞಾನ ಹಂಚುವುದು, ಸರಿಯಾದ ಅರಿವು ಮೂಡಿಸುವುದು, ಮಾರ್ಗದರ್ಶನ ನೀಡುವುದು. ಅದೇ ನಮ್ಮ ಗೋಕುಲ ವಾಸ್ತು ಚಾನಲ್ನ ಉದ್ದೇಶ. ಮುಂದಿನ ವಿಡಿಯೋದಲ್ಲಿ 8 ದಿಕ್ಕುಗಳನ್ನು ಹಾಗೂ 8 ದಿಕ್ಕುಗಳ ಮಹತ್ವವನ್ನು, ಯಾವ ದಿಕ್ಕು ಯಾವುದನ್ನು ಸೂಚಿಸುತ್ತದೆ, ಯಾವ ದಿಕ್ಕಿಗೆ ವಾಸ್ತುಶಾಸ್ತ್ರದಲ್ಲಿ ಏಕೆ ಮಹತ್ವ ನೀಡಲಾಗಿದೆ ಎಲ್ಲವನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಆ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿ ಎನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಾಸ್ತು ಹಾಗೂ ಜ್ಯೋತಿಷ್ಯದ ಬಗ್ಗೆ ಸರಳ, ನೈಜ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಗೋಕುಲ ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರಲು ಪ್ರೇರೇಪಿಸುತ್ತದೆ. ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.